ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ಮಿಂಚಿನ ಸಂಚಾರ ಒಂದೇ ದಿನದಲ್ಲಿ ಸಂಚಲನ ಸೃಷ್ಟಿಸಿದ ಸಣ್ಣ ಚಿತ್ತಯ್ಯ. ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ಮಿಂಚಿನ ಸಂಚಾರ ಒಂದೇ ದಿನದಲ್ಲಿ ಸಂಚಲನ ಸೃಷ್ಟಿಸಿದ ಸಣ್ಣ ಚಿತ್ತಯ್ಯ. ಹಿರಿಯೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸಣ್ಣ ಚಿತ್ತಯ್ಯ ಅವರು ಹಿರಿಯೂರಿನ ಕುಡ್ಲಹಳ್ಳಿಗೆ ಭೇಟಿಯನ್ನ ನೀಡಿದ ಸಣ್ಣ ಚಿತ್ತಯ್ಯ. ಸಣ್ಣ ಚಿತ್ತಯ್ಯಗೆ ಗ್ರಾಮಸ್ಥರಿಂದ ಕೂಡ ಜೈಕಾರ ಈಗ ಸಿಗ್ತಾ ಇದೆ. ಕುಡ್ಲಹಳ್ಳಿಯ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೂಡ ನೀಡಿದ್ದಾರೆ. ಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಕೂಡ ಮಾಡಿರುವಂಥದ್ದು. ಹಿಂದಿನ 2 ಹಳ್ಳಿಗಳಲ್ಲಿ ಸಿಕ್ಕಂತೆ ಇಲ್ಲೂ ಕೂಡ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಗ್ರಾಮಸ್ಥರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಸಣ್ಣ ಚಿತ್ತಯ್ಯ ಅವರು. ನಾನು ಡಿ ಸುಧಾಕರ್ ಕುಟುಂಬದ ಜೊತೆ ಆಪ್ತನಾಗಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಅವರು ಅಕಾಲಿಕ ನಿಧನ ಹೊಂದಿದ್ದಾರೆ, ಹೀಗಾಗಬಾರ್ದಿತ್ತು ಅಂತ ಕೂಡ ಮಾತನಾಡಿರುವಂಥದ್ದು. ಉಪಚುನಾವಣೆಯಲ್ಲಿ ಕೈ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಕ್ಕೆ ಬಂದಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಜನರ ಮುಂದೆ ಸಣ್ಣ ಚಿತ್ತಯ್ಯ ಅಬ್ಬರದ ಭಾಷಣ. ಇದೀಗ ಸಣ್ಣ ಚಿತ್ತಯ್ಯ ಅವರಿಗೆ ಜಯವಾಗಲಿ ಅಂತ ಮೊಳಗಿದ ಜೈಕಾರ. ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ಮಿಂಚಿನ ಸಂಚಾರ ಆಗ್ತಾ ಇರುವಂಥದ್ದು. ಒಂದೇ ದಿನದಲ್ಲಿ ಸಂಚಲನ ಸೃಷ್ಟಿಸಿದ ಸಣ್ಣ ಚಿತ್ತಯ್ಯ. ಹಿರಿಯೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸಣ್ಣ ಚಿತ್ತಯ್ಯ. ಹಿರಿಯೂರಿನಲ್ಲಿ ಇದೀಗ ಸಣ್ಣ ಚಿತ್ತಯ್ಯ ಅವರ ಮಿಂಚಿನ ಸಂಚಾರಕ್ಕೆ ಎಲ್ಲೆಡೆ ಕೂಡ ವ್ಯಾಪಕವಾಗಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಒಂದೇ ದಿನದಲ್ಲಿ ಸಂಚಲನ ಸೃಷ್ಟಿಸಿರುವಂಥದ್ದು. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸಣ್ಣ ಚಿತ್ತಯ್ಯ ಹಿರಿಯೂರು ಕುಡ್ಲಹಳ್ಳಿಗೆ ಭೇಟಿಯನ್ನ ನೀಡಿದ್ರು. ಈ ಒಂದು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತವನ್ನ ಕೂಡ ಕೋರಿದ್ದಾರೆ. ಗ್ರಾಮಸ್ಥರಿಂದ ಕೂಡ ಸಣ್ಣ ಚಿತ್ತಯ್ಯ ಅವರಿಗೆ ಜೈಕಾರ ಮೊಳಗಿರುವಂಥದ್ದು. ಕುಡ್ಲಹಳ್ಳಿಯ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾರೆ. ನಂತರ ಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಕೂಡ ಮಾಡಿಕೊಂಡಿರುವಂಥದ್ದು. ಹಿಂದಿನ 2 ಹಳ್ಳಿಗಳಲ್ಲಿ ಸಿಕ್ಕಂತೆ ಇಲ್ಲೂ ಕೂಡ ಅದ್ದೂರಿ ಸ್ವಾಗತ ಸಿಕ್ಕಿರುವಂಥದ್ದು. ಗ್ರಾಮಸ್ಥರನ್ನ ಕೂಡ ಉದ್ದೇಶಿಸಿ ಸಣ್ಣ ಚಿತ್ತಯ್ಯ ಅವರು ಮಾತನಾಡಿದ್ದಾರೆ. ಇದೀಗ ಹಿರಿಯೂರು ಕ್ಷೇತ್ರಕ್ಕೆ ಭೇಟಿಯನ್ನ ನೀಡಿರುವಂಥದ್ದು. ಹಿರಿಯೂರಿನಲ್ಲಿ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ ಸಣ್ಣ ಚಿತ್ತಯ್ಯ ಅವರು. ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಅಂತಾನೆ ಹೇಳಬಹುದು. ಇದೇ ಭಾಗವಾಗಿರೋದ್ರಿಂದ ಭದ್ರಾ ಅಂದರೆ ಮಾರಿಕಣಿವೆ ಡ್ಯಾಮ್ನಿಂದ ನೀರು ತರಬೇಕು, ಜಮೀನು ತರಬೇಕು, ಭದ್ರಾ ಡ್ಯಾಮಿಂದ ನೀರು ತರಬೇಕು, ಜಮೀನು ತರಬೇಕು. ಇಲ್ಲಿ ನಮ್ಮೂರು ಅತಿ ಹೆಚ್ಚು 50 ರೈತಾಪಿ ಜಾಸ್ತಿ ಇದ್ದಾರೆ. ಆದರೂ ಇನ್ನೂರಾಗಿ ಕೆಲಸ ಮಾಡಬೇಕು. ಈ ಚುನಾವಣೆಯಲ್ಲಿ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪ್ರಸಾದ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜನರಿಂದ 20 ವರ್ಷದಿಂದ ಯಾರು ಟಿಕೆಟ್ ಕೊಟ್ಟಿಲ್ಲ. ಮನೆ ಕೊಟ್ಟರೆ ಎಲ್ಲ ಜನರನ್ನು ಹಿರಿಯೂರಿನವ್ರದ್ದು ಸೇವೆ ಸಲ್ಲಿಸ್ತೀನಿ ಕೇಳ್ಕೊಂಡಾಗ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆ ನಿಮಿತ್ತ ಇವತ್ತು ನಾನು ಎಲ್ಲ ದೇವಾಲಯಗಳಿಗೆ ಭೇಟಿ ನೀಡೋ ಮುಖಾಂತರ ನಮ್ಮನ್ನು ಪರಿಚಯ ಮಾಡಿಸ್ಕೊಳ್ಳೋಣ, ನನ್ನ ಚಿಂತನೆಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ. ನಮ್ಮವರೇ ಅಂತ ನೋಡಿದಾಗ ನಮ್ಮವರು ಈ ಮಕ್ಕಳು ಬದಲಾಗಿದ್ದಾರೆ ಅಂತ ಚಿಕ್ಕ ಮಕ್ಕಳು ಗೊತ್ತಾಗುತ್ತೆ. ನಾವು ಮಾಡಬೇಕು, ಅದನ್ನು ಪರಿಚಯ ಮಾಡಿಕೊಂಡು ಆಶೀರ್ವಾದ ಪಡೆದುಕೊಳ್ಳೋಕೆ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅಂತ ನಿವೃತ್ತೇ ಮಾಡೋದಕ್ಕೆ ತುಂಬ ನನಗೆ ಆಪ್ತವಾಗಿದೆ. ನಾನಿಲ್ಲಿ
ಕಾರ್ಯಕ್ರಮ ಡ್ಯಾಮ್ ಕೊಡುವಾಗ ಸಮಾಧಾನ ಬಂದಿದ್ರಿ ಅಂದರೂ ಅವ್ರ ಅಭಿವೃದ್ಧಿ ಆಗಿತ್ತು ಅಂತ. ಆದರೆ ದೈವ ರಾಜಕಾರಣಿಗಳು ತಿಳ್ಕೊಂಡಿದ್ದಾರೆ, ಅದರಿಂದ ಚುನಾವಣೆ ಬಂದಿದೆ. ನಾನು ಇದೇ ಭಾಗವಾಗಿರೋದ್ರಿಂದ ಭದ್ರಾ ಅಂದರೆ ಮಾರಿಕಣಿವೆ ಡ್ಯಾಮ್ನಿಂದ ನೀರು ತರಬೇಕು, ಜಮೀನು ಕೊಡಬೇಕು, ಭದ್ರಾ ಡ್ಯಾಮಿಂದ ನೀರು ತರಬೇಕು, ಜಮೀನು ಕೊಡಬೇಕು. ಇಲ್ಲಿ ನಮ್ಮೂರು ಅತಿ ಹೆಚ್ಚು 60 ರೈತಾಪಿ